ಬಸವಣ್ಣ ಅಂಬೇಡ್ಕರ್ ಬಾಬೂಜಿಯವರ ಆದರ್ಶಗಳು ಸಾರ್ಥಕ ಬದುಕಿಗೆ ಆಧಾರ ಸ್ತಂಭ. ಜಿಲ್ಲಾಧಿಕಾರಿ ಶ್ರೀರೂಪ. ಸಮಾನತೆಗಾಗಿ ಶ್ರಮಿಸಿದ ಜಗಜ್ಯೋತಿ ಬಸವೇಶ್ವರರು, ಬಾಬಾ ಸಾಹೇಬ್ ಡಾ ಬಿಆರ್ ಅಂಬೇಡ್ಕರ್ ಅವರು ಹಾಗೂ ಹಸಿರು ಕ್ರಾಂತಿಯ ಹರಿಕಾರ ಡಾ ಬಾಬು ಜಗಜೀವನ್ ರಾಮ್ ಅವರು ತತ್ವಗಳು, ಮೌಲ್ಯಗಳು ಸಾರ್ಥಕ ಬದುಕಿಗೆ ಆಧಾರ ಸ್ತಂಭಗಳಾಗಿವೆ ಎಂದು ಜಿಲ್ಲಾಧಿಕಾರಿ ಶ್ರೀರೂಪ ಹೇಳಿದರು. ನಗರದ ರೋಟರಿ ಭವನದಲ್ಲಿ ಅಖಿಲ ಕರ್ನಾಟಕ ಕನ್ನಡ ಮಹಾಸಭಾ ರಾಜ್ಯ ಘಟಕ ಹಾಗೂ ರೋಟರಿ ಸಂಸ್ಥೆಯ ಸಹಕಾರದಲ್ಲಿ ನಡೆದ ಜಗಜ್ಯೋತಿ ಬಸವೇಶ್ವರರು, ಡಾ ಬಿಆರ್ ಅಂಬೇಡ್ಕರ್ ಹಾಗೂ ಮಾಜಿ ಉಪ ಪ್ರಧಾನಿ ಡಾ ಬಾಬು ಜಗಜೀವನ್ ರಾಮ್ ಅವರ ಜಯಂತ್ಯುತ್ಸವ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು. ಬಸವೇಶ್ವರರು, ಡಾ ಬಿಆರ್ ಅಂಬೇಡ್ಕರ್ ಹಾಗೂ ಡಾ ಜಗಜೀವನ್ ರಾಮ್ ಮೂವರು ಮಹಾನ್ ಮಾನವತಾವಾದಿಗಳಾಗಿದ್ದು ಸಮಾಜಕ್ಕೆ, ದೇಶಕ್ಕೆ ತಮ್ಮದೇ ಆದ ಕೊಡುಗೆಗಳನ್ನು ನೀಡಿದ್ದಾರೆ. ಬಸವೇಶ್ವರರು 12ನೇ ಶತಮಾನದಲ್ಲಿ ಅನುಭವ ಮಂಟಪ ಸ್ಥಾಪಿಸಿ ಸರ್ವರಿಗೂ ಅವಕಾಶ ಕಲ್ಪಿಸಿಕೊಡುವ ಮೂಲಕ ಸಮಾನತೆಗಾಗಿ ಶ್ರಮಿಸಿದ್ರು. ಅದೇ ರೀತಿಯಲ್ಲಿ ಬಾಬಾ ಸಾಹೇಬ್ ಡಾ ಬಿಆರ್ ಅಂಬೇಡ್ಕರ್ ಅವರು ಬಾಲ್ಯದಲ್ಲಿ ತುಂಬಾ ಸಂಕಷ್ಟದಲ್ಲಿ ವಿದ್ಯಾಭ್ಯಾಸ ಮಾಡಿ ದೇಶ ವಿದೇಶಗಳಲ್ಲಿ ವ್ಯಾಸಂಗ ಮಾಡಿ ಅಪಾರ ವಿದ್ವತ್ತನ್ನು ಗಳಿಸಿ ಸಂವಿಧಾನ ಬರೆದು ದೇಶದಲ್ಲಿ ವಾಸ ಮಾಡುವ ಪ್ರತಿ ನಾಗರಿಕರಿಗೂ ಸಮಾನತೆಯ ಅವಕಾಶವನ್ನ ಕಲ್ಪಿಸಿಕೊಟ್ಟಿದ್ದಾರೆ. ಇನ್ನು ಭಾರತದ ಮಾಜಿ ಉಪ ಪ್ರಧಾನಿ, ಹಸಿರು ಕ್ರಾಂತಿಯ ಹರಿಕಾರರಾದ ಡಾ ಬಾಬು ಜಗಜೀವನ್ ರಾಮ್ ಅವರು ಶೋಷಿತರ ಪರ ಧ್ವನಿಯಾಗಿ ಭಾರತ ಸರ್ಕಾರದಲ್ಲಿ ಅತಿ ಸುದೀರ್ಘ ಕಾಲ ಸಚಿವರಾಗಿ ಸೇವೆ ಸಲ್ಲಿಸಿದ ಹೆಗ್ಗಳಿಕೆಯನ್ನ ಹೊಂದಿದ್ದಾರೆ ಎಂದರು. ಈ ಮೂವರು ಮಹನೀಯರ ತತ್ವ ಆದರ್ಶಗಳನ್ನು ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕಿದೆ ಎಂದರು. ಡಿವೈಎಸ್ಪಿ ಸ್ನೇಹರಾಜ್ ಚಾಮುಲ್, ವ್ಯವಸ್ಥಾಪಕ ನಿರ್ದೇಶಕ ಕೆ ರಾಜ್ಕುಮಾರ್ ಪುಷ್ಪಾರ್ಚನೆ ಮಾಡಿ ಮಾತನಾಡಿದರು. ಕನ್ನಡ ಮಹಾಸಭಾದ ಚಾರಂ ಶ್ರೀನಿವಾಸ್ ಗೌಡ ಪ್ರಾಸ್ತಾವಿಕವಾಗಿ ಮಾತನಾಡಿದರು. ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಹಾಯಕ ನಿರ್ದೇಶಕ ಬಿಎಸ್ ರಾಜು, ಮುಖ್ಯ ಶಿಕ್ಷಕ ಕೆಎನ್ ಪ್ರಮೋದ್ ಚಂದನ್, ತಾಲೂಕು ಚುಟುಕು ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷೆ ಗುರುಲಿಂಗಮ್ಮ, ಕರ್ನಾಟಕ ಕನ್ನಡ ಜಾಗೃತಿ ವೇದಿಕೆ ಅಧ್ಯಕ್ಷ ಚಾಸಿ ಸಿದ್ದರಾಜು ಅವರನ್ನ ಸನ್ಮಾನಿಸಲಾಯಿತು. ಎಸ್ಎಸ್ಎಲ್ಸಿ, ಪಿಯುಸಿ ಪರೀಕ್ಷೆಯಲ್ಲಿ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ನೀಡಿ ಸನ್ಮಾನಿಸಲಾಯಿತು. ಕಾರ್ಯಕ್ರಮದಲ್ಲಿ ನಗರಸಭೆ ಪೌರಾಯುಕ್ತ ಪರಶುರಾಮ್ ಎಂ ಚಲವಾದಿ, ರೋಟರಿ ಅಧ್ಯಕ್ಷ ಕಾಗಲವಾಡಿ ಚಂದ್ರು, ವಕೀಲ ನಾಗಾರ್ಜುನ ಪೃಥ್ವಿ, ಮಹಾಸಭಾದ ಜಿಲ್ಲಾಧ್ಯಕ್ಷ ಲೋಕೇಶ ಹೊಮ್ಮ, ಸಹ ಕಾರ್ಯದರ್ಶಿ ಪಣ್ಣದ ಹುಂಡಿ ರಾಜು, ನಿಜಧ್ವನಿ ಗೋವಿಂದರಾಜು, ಶ್ರೀಗಂಧ ಕನ್ನಡ ಯುವ ವೇದಿಕೆ ಅಧ್ಯಕ್ಷ ರವಿಚಂದ್ರ ಪ್ರಸಾದ್ ಕಹಳೆ, ರಾಜಪ್ಪ ಮುತ್ತಿಗೆ, ಗೋವಿಂದರಾಜು, ಮಹೇಶ್ ಗೌಡ ಇತರರು ಹಾಜರಿದ್ದರು. ಬ್ಯೂರೋ ರಿಪೋರ್ಟ್ ಹೊಮ್ಮ ನಂಜುಂಡ ನಾಯಕ, ಪ್ರಜಾಪವರ್ ಟಿವಿ, ಚಾಮರಾಜನಗರ. ಅದನ್ನ ಎದುರಿಸಕ್ ಆಗ್ದಿರೋ ಕಷ್ಟ ಅಂತ ಚಿಕ್ಕ ಚಿಕ್ಕ ಮನಸ್ಸುಗಳಿಗೆ ಈಗಾಗಲೇ ಅನ್ಸಕ್ ಶುರು ಆಗ್ಬಿಡ್ತಿದೆ. ಚಿಕ್ಕ ಚಿಕ್ಕ ವಿಷಯಗಳಲ್ಲಿ ನಾವು ನೋಡ್ತಾ ಇದೀವಿ. ಇದು ಪ್ರಾಣ ಕಳ್ಕೊಳ್ಳುವಂಥದ್ದು, ಮನೆ ಬಿಟ್ಟು ಓಡುವಂಥದ್ದು, ಪೇರೆಂಟ್ಸ್ಗೆ ಬ್ಲಾಕ್ ಮೇಲ್ ಮಾಡುವಂಥದ್ದು, ಇದು ತುಂಬಾ ಕಾಣಿಸ್ತಾ ಇದೆ ಚಿಕ್ಕ ಮಕ್ಕಳಲ್ಲಿ. ಅದನ್ನ ಬಿಟ್ಟು ಮಕ್ಕಳೇ ನೀವೆಲ್ಲರೂ ಮುಂದಕ್ಕೆ ಬರಬೇಕು ಅಂತಂದ್ರೆ ಎಂಥದ್ದೇ ಕಷ್ಟ ಬರಲಿ, ಬೆಟ್ಟದಲ್ಲಿ ಮುದ್ದಿನ ಹಿಡಿತೀವಿ ನಾವು, ಅದರಲ್ಲಿ ಕೊರಡು ಸುರಂಗ ಮಾಡ್ಕೊಂಡು ಆಚೆ ಬರ್ತೀವಿ ಅನ್ನಂತ ಮನಸ್ಥಿತಿನ, ಅನ್ನಂತ ಧೈರ್ಯನ ನೀವು ನಿಮ್ಮಲ್ಲಿ ಇನ್ಕಲ್ಕೇಟ್ ಮಾಡ್ಕೊಡ್ಬೇಕಾಗುತ್ತೆ. ಹೆಂಗೆ ಬರುತ್ತೆ ಧೈರ್ಯ? ಸುಮ್ಮನೆ ಬಂದ್ಬಿಡುತ್ತಾ? ಇವತ್ತು ಧೈರ್ಯ ಇಲ್ಲ, ನಾಳೆ ಧೈರ್ಯ ಬಂದ್ಬಿಡುತ್ತಾ? ಬರಲ್ಲ. ಸಿಚುವೇಶನ್ ಅಂಡ್ ಎಕ್ಸ್ಪೀರಿಯನ್ಸಸ್ ನಿಮ್ಮನ್ನ ಆ ಜಾಗದಲ್ಲಿ ಯಾವಾಗ ನೀವು ಹಾಕ್ತೀರಾ, ಆ ಸಿಚುವೇಶನ್ ಅಲ್ಲಿ ಯಾವಾಗ ನೀವು ನಿಂತ್ಕೊಳ್ತೀರಾ, ಆ ಪರಿಸ್ಥಿತಿ, ವಾತಾವರಣ, ಅದು ನಿಮ್ಮನ್ನ ಸಂತೋಷ. ಅದ್ರ ಜೊತೆ ಮೊಬೈಲ್ ಅನ್ನ ಜಾಸ್ತಿ ಕೊಡಬೇಡಿ, ಯಾಕಂದ್ರೆ ಅದರಿಂದನೇ ಪೂರ್ತಿ ಸಮಸ್ಯೆ ಆಗ್ತಾ ಇರೋದು. ಅದ್ರ ಜೊತೆಗೆ ಮಕ್ಕಳಿಗೆ ಒಂದು ವಿಚಾರ ಹೇಳೋದೇನಂದ್ರೆ, ಮಾನವತಾವಾದಿಗಳಿಂದ ನಾವು ಕಲಿಬೇಕಾಗಿದ್ದೇನು ಅಂತ. ಈಗಾಗಲೇ ಪ್ರತಿಭಾ ಪುರಸ್ಕಾರ ಕೊಡ್ತಾ ಇದೀವಿ ಅಂದ್ರೆ ನಿಮ್ಮಲ್ಲಿ ಇರುವ ಪ್ರತಿಭೆಯನ್ನು ಗುರುತಿಸಿದೀವಿ ಅಥವಾ ನಿಮ್ಮಲ್ಲಿ ಪ್ರತಿಭೆ ಇದೆ ಅನ್ನೋದು ನೀವೇ ಸಾಬೀತುಪಡಿಸಿದಿರಾ ಅಂತ. ಸೊ ಅವರು ನಾಡನ್ನ, ದೇಶವನ್ನ ಕಟ್ಟುವ ಕೆಲಸ ಮಾಡಿದ್ದಾರೆ. ನಾವು ಹೇಗಿರಬೇಕು ಅಂತಂದ್ರೆ ನಾಡನ್ನು ಕಟ್ಟುವಂತವರಾಗಿರ್ಬೇಕು. ಇವತ್ತು 12ನೇ ಶತಮಾನದವರಾದಂತಹ ಬಸವಣ್ಣ ತಂತ್ರಜ್ಞಾನ, ವಿಜ್ಞಾನ, ನಾವೆಲ್ಲ ಇಷ್ಟು ಆರ್ಥಿಕವಾಗಿ ಸಬಲರಾಗಿದ್ದೀವಿ. ಇಂಥ ಒಂದು ಪರಿಸ್ಥಿತಿಗಳಲ್ಲೇ ಈ ಒಂದು ಜಾತಿ ವ್ಯವಸ್ಥೆಯಿಂದ ನಾವು ಒಳ್ಳೆ ಸಾಧ್ಯ ಆಗ್ತಾ ಇಲ್ಲ. ಆದ್ರೆ ಬಸವಣ್ಣವರು 12ನೇ ಶತಮಾನದಲ್ಲೇ ಎಲ್ಲರನ್ನೂ ಒಗ್ಗೂಡಿಸತಕ್ಕಂಥ ಪ್ರಯತ್ನವನ್ನು ಮಾಡುವಂತ ಒಬ್ಬ ಅತ್ಯಂತ ಮಹಾನ್ ಮಾನವತಾವಾದಿ ಜಗಜ್ಯೋತಿ ಬಸವಣ್ಣವರು. ಹಾಗಾಗಿ ಅವರು ಇವತ್ತೇ ಅವರು ಜೀವಂತಿಕೆಯಾಗಿ ಇದ್ದಾರೆ. ಹಾಗಾಗಿ ಅಂತ ಒಬ್ಬ ಪುಣ್ಯ ಪುರುಷನ ಒಂದು ಕಾರ್ಯಕ್ರಮವನ್ನು ಇವತ್ತು ನಮಗೆ ಏರ್ಪಾಡು ಮಾಡಿದ್ದೀವಿ. ಜೊತೆಗೆ ಇನ್ನೊಬ್ಬರು ಮಹಾನ್ ವಿಶ್ವದ ಮಹಾನ್ ಸಾಧಕರು, ವಿಶ್ವರತ್ನ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ನಿಜವಾದ ಅಕಸ್ಮಾತ್ ಅಂಬೇಡ್ಕರ್ ಅಂತ ಒಬ್ಬ ಮಹಾನ್
ಸಾಧಕರು ನಮ್ಮ ದೇಶದಲ್ಲಿ ಹುಟ್ಟಿಲ್ಲ ಅಂತಂದ್ರೆ ನಮ್ಮ ಪರಿಸ್ಥಿತಿ ಏನಾಗ್ತಿತ್ತು ಅಂತ ನಾವು ಯಾರು ಊಹಿಸ್ಕೊಳ್ಳೋಕ್ಕೂ ಸಾಧ್ಯ ಆಗ್ತಾ ಇಲ್ಲ. ಮನುಷ್ಯರಾಗಿ ಬದುಕಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಅಂತ ಸ್ಥಿತಿಯಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಂದು ಸಮಾನತೆಯ ಸಾರಿ ವಿಶ್ವದಲ್ಲೇ ಅತ್ಯಂತ ಶ್ರೇಷ್ಠವಾದಂತಹ ಸಂವಿಧಾನವನ್ನು ಕೊಟ್ಟಂತವರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಬಹಳಷ್ಟು ಪಾಶ್ಚಿಮಾತ್ಯ ವಿದ್ವಾಂಸಗಳು ಬಹಳಷ್ಟು ಸರಿ ಹೇಳಿದ್ದಾರೆ. ಏನಪ್ಪಾ ಅಂತಂದ್ರೆ ಜಪಾನ್ಗೆ ಸಂವಿಧಾನ ಬರೆದು ಸುಲಭ ಅಂತೆ, ಅಮೆರಿಕಕ್ಕೆ ಬರೆದು ಸುಲಭ, ಯುರೋಪ್ ದೇಶಗಳಿಗೆ ಸಂವಿಧಾನ ಬರೆದು ಸುಲಭ. ಯಾಕೆ ಅಂತಂದ್ರೆ ಅಲ್ಲೆಲ್ಲ ಒಂದೇ ಜಾತಿ, ಒಂದೇ ಧರ್ಮ, ಒಂದೇ ಭಾಷೆಯಲ್ಲಿ. ಆದ್ರೆ ನಮ್ಮ ಭಾರತದಲ್ಲಿ ವಿವಿಧತೆಯಲ್ಲಿ ಏಕತೆ, ಸಾವಿರಾರು ಜಾತಿ, ಹತ್ತಾರು ಧರ್ಮಗಳನ್ನ ಹೇಳ್ತಾರೆ ಮತ್ತು ಆಚಾರ ವಿಚಾರ, ಉಡುಗೆ ತೊಡುಗೆ, ಭಾಷೆ ಎಲ್ಲ ಒಗ್ಗೂಡಿಸಿ ಒಂದು ಅದ್ಭುತವಾದಂತಹ ಸಂವಿಧಾನವನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತಂದ್ರೆ ಅದಕ್ಕೆ ಅವರು ವಿಶ್ವರತ್ನ ಅಂತ ಇಡೀ ಪ್ರಪಂಚವನ್ನ ಇವತ್ತು ಸಹ ಕೊಂಡೊಯ್ತಾರೆ. ಯಾಕೆಂತಂದ್ರೆ ಪ್ರಪಂಚದ ಅತ್ಯಂತ ಬಲಿಷ್ಠವಾದ ಒಂದು ಸಂವಿಧಾನ ಇದೆ ಭಾರತೀಯ ಸಂವಿಧಾನ ಮಾತ್ರ. ಹಾಗಾಗಿ ಅಂತ ಒಂದು ಸಂವಿಧಾನವನ್ನ ನೀಡಿದಂತ ಪುಣ್ಯಾತ್ಮ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರ ಜಯಂತ್ಯೋತ್ಸವ ಕಾರ್ಯಕ್ರಮವನ್ನು ಸಹ ನಾವು ಇಲ್ಲಿ ಏರ್ಪಾಡು ಮಾಡಿದ್ದೀವಿ. ಅದ್ರ ಜೊತೆಗೆ ಹಸಿರು ಕ್ರಾಂತಿ ಅಧಿಕಾರ ಭಾರತ ದೇಶದ ಪ್ರಥಮ ಮುಖ್ಯವಾಗಿ ಡಾಕ್ಟರ್ ಬಾಬು ಜಗಜೀವನ್ ರಾವ್ ಅವರ ಕಾರ್ಯಕ್ರಮ ಸಹ ಮಾಡಿದ್ದೀವಿ. ಹಸಿರು ಕ್ರಾಂತಿ ಅಂದ್ರೆ ಆಹಾರ ಭದ್ರತೆ. ನಿಮ್ಗೆಲ್ಲ ಬಹುಶಃ ವೇದಿಕೆಗಳ ಕುರಿತು ಇಲ್ಲಿ ಬಹಳಷ್ಟು ಜನ ನಾವೆಲ್ಲ ಹಳ್ಳಿ ಮೇಲೆ ಬಂದಿದ್ದೀವಿ. ಒಂದು ಕಾಲದಲ್ಲಿ ಆಹಾರಕ್ಕೆ ಎಷ್ಟು ತೊಂದರೆ ಇತ್ತು, ಆವತ್ತಿನ ಪರಿಸ್ಥಿತಿ ಹೇಗೆ ಅಂತಂದ್ರೆ ನಾವೆಲ್ಲ ಕೆಲಸ ಮಾಡ್ತೇವೆ, ನಮಗೆ ಊಟ ಕೂಡ ಸಾಕುವಂತ ಸ್ಥಿತಿ ಒಂದಾಗಲಿತ್ತು. ಇಂದಿನ ಒಳ್ಳೆ ಸಾಮಾನ್ಯವಾಗಿ ಜನ ಬಂದು ಕಲ್ಮೆ ಕೊಟ್ಟಿದ್ರು ಅಂದ್ರೆ ಜನ ಅದನ್ನ ಸ್ವೀಕಾರ ಮಾಡ್ಕೊಂಡು ಪಾಪ ತಿಂತಾರೆ ಹೋಗ್ತಾರೆ. ಅಂದ್ರೆ ಆಹಾರಕ್ಕೆ ಅಷ್ಟು ಸಮಸ್ಯೆ ಇತ್ತು ಒಂದು ಕಾಲದಲ್ಲಿ ನಮ್ಮ ದೇಶದಲ್ಲಿ. ಆ ಒಂದು ಅಂತ ಒಂದು ಸಂದರ್ಭದಲ್ಲಿ ಒಂದು ಆಹಾರ ಭದ್ರತೆಯನ್ನ ಈ ದೇಶದಲ್ಲಿ ಪ್ರತಿರೂಪವಾಗಿ ಕೊಟ್ಟಂತವರು ಡಾಕ್ಟರ್ ಬಾಬಾ ಜಗಜೀವನ್ ಅವರು. ಅದಕ್ಕೆ ಅವ್ರನ್ನ ಹಸಿರು ಕ್ರಾಂತಿ ಅಧಿಕಾರ ಅಂತ ಬಹುಶಃ ಅವರನ್ನ ಕೂಗ್ತೀವಿ. ತಮ್ಮ ಇನ್ನೊಂದು ವಿಚಾರ, ಬಹುಶಃ ಭಾರತ ದೇಶದ ಇತಿಹಾಸದಲ್ಲಿ ಅತಿ ಹೆಚ್ಚು ಖಾತೆಗಳನ್ನು ಹೊಂದಿದ್ದವರು ಡಾಕ್ಟರ್ ಬಾಬಾ ಜಗಜೀವನ್ ಅವರು. ಅವರು ಪೂರ್ತಿ ಕಾರ್ಮಿಕ ಇಲಾಖೆ, ಕೃಷಿ ಮತ್ತು ವಿಶ್ವರತ್ನ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರು ಹಾಗೂ ಹಸಿರು ಕ್ರಾಂತಿ ಹರಿಕಾರರಾದ ಮಾಜಿ ಉಪ ಪ್ರಧಾನಮಂತ್ರಿ ಡಾಕ್ಟರ್ ಬಾಬು ಜಗಜೀವನ್ ರಾವ್ ಅವರ ಜಯಂತಿಯನ್ನು ರೋಟರಿ ಸಂಸ್ಥೆಯಿಂದ ಹಮ್ಮಿಕೊಂಡಿದ್ದೀರಾ. ನನ್ನ ಏನಂತ ಹೇಳೋದು ಬಯಸ್ತೀನಿ ಅಂತ ಹೇಳಿದ್ರೆ, ಇದು ಮೂರನ್ನು ಪ್ಲಗ್ ಮಾಡಿ ಅಂದ್ರೆ ಮೂರನ್ನು ಮಹಾ ಮಾನವತಾವಾದಿಗಳು ಅನ್ನೋದ್ರಲ್ಲಿ ಅವರು ಮೂರು ಜನಕ್ಕೂ ಈಕ್ವಲಿ ವಾಟ್ ರೆಸ್ಪೆಕ್ಟ್ ವಿಲ್ ಗಿವ್ ಅಂತ ಹೇಳಿದ್ರೆ, ನಾವು ಅವ್ರ ಗತಸ್ಥಿಗೆ ಹೋಗಿ ಇಷ್ಟು ವರ್ಷ ಆದ್ರೂ ನಾವು ಅವ್ರನ್ನೆಲ್ಲ ನೆನೆಸ್ಕೊಳ್ತೀವಿ ಅಂತ ಹೇಳಿದ್ರೆ ಅವರ ಒಂದು ಏನು ಮೌಲ್ಯ ಇರ್ಬೋದು, ನಾವು ನಮ್ಮ ಜೀವನದಲ್ಲಿ ಪ್ರತಿನಿತ್ಯನೂ ಅಳವಡಿಸ್ಕೊಳ್ಬೇಕಾಗಿದ್ದು ಬಹಳಷ್ಟಿದೆ. ಈಗ ನಮಗೆ ಬಾಬು ಜಗಜ್ಯೋತಿ ಬಸವಣ್ಣನವರಿಂದ ಕಾಯಕವೇ ಕೈಲಾಸ, ನಾವೇನ್ ಕೆಲಸ ಮಾಡ್ತೀವೋ ಅದನ್ನು ನಮಗೆ ಕೈಲಾಸ ಅಂತ ಹೇಳ್ಬಿಟ್ಟು ಹೇಳ್ಕೊಟ್ಟು, ಆಮೇಲೆ ದಾಸ ಸಾಹೇಬ್ ಬಗ್ಗೆ ನಮಗೆ ಪರಿಕಲ್ಪನೆಯನ್ನ ಅವಾಗ 12ನೇ ಶತಮಾನದಲ್ಲಿ ಹೇಳಿದ್ರು ಅವರು. ಅದನ್ನು ನಾವು ಈ ಕಾಲಘಟ್ಟದಲ್ಲಿ ನಾವು ದಾಸೋಹ ಅಂತ ಹೇಳ್ಬಿಟ್ಟು, ಅಂದ್ರೆ ಸರ್ಕಾರದ ವತಿಯಿಂದ ಏನ್ ಮಧ್ಯಾಹ್ನ ಅನ್ನ ದಾಸೋಹ ಇರ್ಬೋದು, ದಾಸೋಹ ಕಾರ್ಯಕ್ರಮಗಳು ಪ್ರತಿಯೊಂದು ಮನೆಗಳಲ್ಲೂ ಈಗ ನಾನು ಆಲ್ಮೋಸ್ಟ್ ಎಲ್ಲೆಲ್ಲಿ ವಿಸಿಟ್ ಮಾಡಿದ್ದೀನಿ ವಿತೌಟ್ ದಾಸೋಹ ಇದ್ದಲ್ಲೇ ಕಳಿಸೋದಿಲ್ಲ. ಅಂದ್ರೆ ಅದು 12ನೇ ಶತಮಾನದಲ್ಲಿ ಹಸಿವು ಅನ್ನೋದ್ರ ಬಗ್ಗೆ ಎಷ್ಟು ನೈಜ ಅಂತ ಹೇಳಿದ್ರೆ ತಿಳ್ಕೊಂಡಿದ್ರು ಅನ್ನೋದಕ್ಕೆ ಬಸವಣ್ಣನವರಿಗೆ ನಾವು ಈ ಕಾಲಘಟ್ಟದಲ್ಲಿ ನೆನೆಸ್ಕೊಳ್ತಾ ಇದ್ದೀವಿ. ಆಮೇಲೆ ಮಹಿಳೆಯರಿಗೆ ಸಮಾನತೆಯನ್ನು ಅವರು ಅವಾಗ್ಲೇ ಮಾತಾಡಿದ್ರು, ಮಹಿಳೆಯರಿಗೆ ಎಲ್ಲರಿಗೂ ಸಮಾನತೆ ಕೊಡ್ಬೇಕು ಅಂತ ಹೇಳ್ಬಿಟ್ಟು ಅವರ ಒಂದು ಅನುಭವ ಬಂದಾಗ ಇವಾಗಿನ ನಮ್ಮ ಪಾರ್ಲಿಮೆಂಟ್ ಅಲ್ಲಿ ಯಾವ ರೀತಿ ನಾವು ಪ್ರತಿಪಾದಿಸ್ತೀವೋ ಆ ರೀತಿ ಒಂದು ಅವಾಗಲೇ ಮಾಡಿಕೊಟ್ಟಿದ್ರು ನಮಗೆ ಅಂತ ಹೇಳ್ಬಿಟ್ಟು ಹೇಳ್ತೀವಿ. ಏನಂತ ಹೇಳಿದ್ರೆ ಇನ್ನೊಂದು ಜಾತಿ ಬಗ್ಗೆ ಅವಾಗಲೇ ಹೇಳಿದ್ವಿ, ಕೊಲೆ ಬೇಡ, ಕುಡಿ ಬೇಡ, ಹಸು ಹಿಡಿಯೋದು ಬೇಡ ಅಂತ ಹೇಳ್ಬಿಟ್ಟು. ಸೊ ನಾವೆಲ್ಲರೂ ಮನುಷ್ಯ ಜಾತಿ ಅಂತಂದ್ರೆ ಒಂದೇ ಅಂತ ಹೇಳಿ. ಈಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆ ಹೇಳ್ಬೇಕು ಅಂತ ಹೇಳಿದ್ರೆ, ಅವರು ನಮ್ಮ ಸ್ಟೇಜ್ ನಮ್ಮ ಪ್ರಾಸ್ತಾವಿಕ ನುಡಿ ಹೇಳ್ತಾ ಇದ್ರು, ಏನು ನಮ್ಮ ಒಂದು ಸಂವಿಧಾನ ಶ್ರೇಷ್ಠ ಸಂವಿಧಾನವನ್ನು ನೋಡಿ, ವಿಶಿಷ್ಟವಾದ ಸಂವಿಧಾನವನ್ನು ನೋಡಿ, ಅವ್ರ ಸಂವಿಧಾನವನ್ನು ನಮ್ಮ ಇದಕ್ಕೆ ಅರ್ಪಣೆ ಮಾಡುವ ಸಂದರ್ಭದಲ್ಲಿ ಒಂದು ಮಾತು ಹೇಳ್ತಾರೆ, ನಾನೇನೋ ಈಗ ನಮ್ಮ ರಾಷ್ಟ್ರಕ್ಕೆ ಒಂದು ಒಳ್ಳೆ ಸಂವಿಧಾನವನ್ನು ಕೊಡ್ತಾ ಇದ್ದೀನಿ, ಅದ್ರಲ್ಲಿ ಏನು ಅಂತ ಹೇಳಿದ್ರೆ ಎಲ್ಲರಿಗೂ ನಾನು ಅಂದ್ರೆ ಇಂಡಿವಿಜುವಲ್ ಮನುಷ್ಯನಿಗೆ ನಾನು ಕೊಡಕ್ ಸಾಧ್ಯ ಇರೋದು ನಿಮಗೆಲ್ಲ ನಿಮ್ಮ ಒಂದು ಶ್ರೇಷ್ಠ ನಾಯಕರಿಗೆ ನೀವು ಆಯ್ಕೆ ಮಾಡಿಕೊಳ್ಳುವಂತ ಒಂದು ಅವಕಾಶ ಅಂದ್ರೆ ನಿಮಗೆಲ್ಲ ಮತದಾನದ ಹಕ್ಕು ಕೊಟ್ಟಿದ್ದು ಸಂವಿಧಾನದ ಮೂಲಕ. ಸೊ
ಸೊ ಅದನ್ನ ಎಲ್ಲರೂ ಯೂಸ್ ಮಾಡ್ಬಿಟ್ಟು ನಿಮಗೆ ಯಾರು ಶ್ರೇಷ್ಠ ನಾಯಕರು ಬೇಕು ಅನ್ನೋದನ್ನ ಆಯ್ಕೆ ಮಾಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ಸಮರ್ಪಣೆ ಮಾಡಿದ್ವಿ ಹೊರತು ಸಾಮಾಜಿಕವಾಗಿ ಆರ್ಥಿಕವಾಗಿ ಸಮಾನತೆಯನ್ನು ನಾವು ಇದರಲ್ಲಿ ಕೊಡಕ್ಕೆ ಅಂದ್ರೆ ಎಷ್ಟು ಅದು ಪರಿಪೂರ್ಣ ಆಗತ್ತೆ ಅಂತ ಹೇಳ್ಬಿಟ್ಟು ಮತ್ತೆ ಈ ಸಂವಿಧಾನವನ್ನು